ನ್ಯೂಸ್ 42 ಕನ್ನಡ. ರಾಮನಗರವನ್ನ ಸುಂದರೀಕರಿಸಬೇಕು, ರಾಮನಗರ ಪಟ್ಟಣದ ಸೌಂದರೀಕರಣ ಮಾಡಬೇಕು ಅಂತೇಳಿ ರಾಮನಗರ ನಗರಸಭೆ ಒಂದು ಮಹತ್ವದ ಒಂದು ತೀರ್ಮಾನವನ್ನು ಕೈಗೊಂಡಿತ್ತು. ಅದರ ಪ್ರಯುಕ್ತ ನಾವು ವಾಟರ್ ಟ್ಯಾಂಕ್ ಸರ್ಕಲ್ಲು ಮತ್ತು ಕೆಂಪೇಗೌಡ ಸರ್ಕಲ್ಲು ಮತ್ತು ರೈಲ್ವೆ ಸ್ಟೇಷನ್ ಸರ್ಕಲ್ಲು ಮತ್ತು ಕೆಳಗಡೆ ಕೆಂಗಲ್ ಹನುಮಂತಯ್ಯ ಸರ್ಕಲ್ ಕೆಳಗಡೆ ಬಸ್ ಸ್ಟ್ಯಾಂಡ್ನಲ್ಲಿ ಏನಿದೆ ಇವೆಲ್ಲನೂ ನಾವು ಸೌಂದರೀಕರಿಸ್ತೀವಿ. ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಸುತ್ತ ಅದನ್ನು ಸೌಂದರೀಕರಣಗೊಳಿಸ್ತೀವಿ ಮತ್ತು ಇಲ್ಲೊಂದು ಕ್ಲಾಕ್ ಟವರ್ನ ಮಾಡ್ತೀವಿ ಅಂತೇಳಿ ರಾಮನಗರ ಜನತೆಗೆ ಒಂದು ಮಾತನ್ನು ಕೊಟ್ಟಿದ್ವಿ. ಅದ್ರ ಪ್ರಯುಕ್ತ ಈಗ ನಗರಸಭಾ ನಿಧಿಯಿಂದ 49.99 ಲಕ್ಷ ಅಂದರೆ ಸುಮಾರು 50 ಲಕ್ಷದ ಮೊತ್ತದಲ್ಲಿ ನಾವು ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ರಾಮನಗರದಲ್ಲಿ ಈ ಒಂದು ಐತಿಹಾಸಿಕವಾದಂಥ ಒಂದು ಪಟ್ಟಣದ ಸೌಂದರೀಕರಣಗೊಳಿಸೋ ಸಲುವಾಗಿ ನಾವು ವಾಟರ್ ಟ್ಯಾಂಕ್ ಸರ್ಕಲ್ ಅಂತ ನಾವೇನು ಕರಿತೀವಿ, ಇಲ್ಲಿ ಕ್ಲಾಕ್ ಟವರ್ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ದೋ ಅದರ ಪ್ರಕಾರ ಇವತ್ತು ಟೆಂಡರನ್ನು ಕರೆದು ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ. ಈ ಕ್ಷಣದಿಂದನೇ ಕೆಲಸ ಪ್ರಾರಂಭ ಆಗ್ತದೆ. ಆ ನಿಟ್ಟಿನಲ್ಲಿ ನೆಕ್ಸ್ಟು ನಾವು ರೈಲ್ವೆ ಸ್ಟೇಷನ್ ಸರ್ಕಲ್ಲು ಮತ್ತು ಕೆಂಪೇಗೌಡ ಸರ್ಕಲ್ ಇವೆರಡೂ ಕೂಡ ಮುಂದೆ ಕೈಗೆತ್ಕೊತೀವಿ. ಈಗ ಮೊದಲನೇದಾಗಿ ನಾವು ಕ್ಲಾಕ್ ಟವರ್ನ ಟೆಂಡರ್ ಕರೆದು ಈಗಾಗಲೇ ವರ್ಕ್ ಆರ್ಡ್ರ್ ಕೂಡ ಕೊಟ್ಟಾಗಿದೆ ಕಾಂಟ್ರಾಕ್ಟ್ರಿಗೆ. ಹಾಗಾಗಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಶಂಕುಸ್ಥಾಪನೆ ಮಾಡಿ ಆ ಭಗವಂತನಲ್ಲಿ ಯಾವುದೇ ವಿಘ್ನ ಇಲ್ಲದೆ ಈ ಕೆಲಸ ಪೂರ್ಣ ಆಗಲಿ. ರಾಮನಗರ ಜಿಲ್ಲಾ ಕೇಂದ್ರ ಇನ್ನೂ ಹೆಚ್ಚು ಸೌಂದರೀಕರಣಗೊಳಿಸೋ ನಿಟ್ಟಿನಲ್ಲಿ ರಾಮನಗರ ಜನರ ಸಹಕಾರ ಎಲ್ಲರಿಗೂ ನಮಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ 42 ಕನ್ನಡ.